ಇದಾಗಿ ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೋಣ. ಈ ರೇಖಾಖಂಡ ಏನಾಗಿದೆ, ಮೊದಲೇ ಆರಂಭಿಕ ಬಿಂದು O ಆಗಿರಲಿ, ನಂತರ A. ಇವಾಗ ಓವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಒಂದು ಕಂಸವನ್ನು ರಚನೆ ಮಾಡ್ತೀನಿ. ಓವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸವನ್ನು ರಚನೆ ಮಾಡ್ತೀನಿ. ಆ O ಕೇಂದ್ರವನ್ನು ನಾವು ಈ ರೀತಿಯಾಗಿ ಕಂಸವನ್ನು ರಚನೆ ಮಾಡ್ಕೋಬೇಕಾಗ್ತದೆ. ಕಂಸವನ್ನು ರಚನೆ ಮಾಡಿದ ನಂತರ ಇವಾಗ 105 ಡಿಗ್ರಿ ಆಗಿರೋದ್ರಿಂದ ನಾವು 90 ಡಿಗ್ರಿವರೆಗೆ ನಾವು ರಚನೆಯನ್ನು ಮಾಡ್ಕೋಣ. 90 ಡಿಗ್ರಿ ಮಾಡಿದ ನಂತರ 90ಕ್ಕೆ ನಾವು ಎಷ್ಟನ್ನು ಆ್ಯಡ್ ಮಾಡಬೇಕು, 15ಅನ್ನು ಆ್ಯಡ್ ಮಾಡಿದಾಗ ನಮಗೆ 105 ಡಿಗ್ರಿ ಕೋನ ಸಿಗುತ್ತೆ. ಇವಾಗ OA ರೇಖಾಖಂಡದ ಮೇಲೆ ನಮಗೆ ಒಂದು ಬಿಂದು ಸಿಗ್ತಾ ಇದೆ, ಅದಕ್ಕೆ B ಅಂತ ಹೇಳಿ ಕರೆಯೋಣ. ಈ B ಬಿಂದುವನ್ನು ನಾವು ಕೇಂದ್ರವಾಗಿಟ್ಟುಕೊಂಡು ಅದೇ ಒಂದು ತ್ರಿಜ್ಯವನ್ನು ನಾನು ಚೇಂಜಸ್ಸನ್ನು ಮಾಡ್ತಾ ಇಲ್ಲ, B ಯನ್ನು ಕೇಂದ್ರವಾಗಿಟ್ಟುಕೊಂಡು ಈ ರೀತಿಯಾಗಿ ಒಂದು